ಮಾರನಗಟ್ಟೆ ನಂಬಿ ಈಗ ಮಾರನಗಟ್ಟೆ ನಂಬಿ ಹೂಗೆ ಆಯ್ಲಿಲ್ಲ ದೇವರಿಗೆ ಒಂದು ಸ್ವಲ್ಪ ಆಯ್ತು ಒಪ್ಸಿ ಬಂತು. ಇನ್ನೆಂಥದ್ದು ಅಂತ ಹೇಳೋದು ಮರ ಮಳೆ ಚಳಿ ಇಲ್ಲ ಎಂತ ಇಲ್ಲ. ಅದಕ್ಕೋಸ್ಕರ ನಾವು ಈಗ ಹೂವು ನಟ್ಟರು ಒದಾಡ್ತಾ ಇತ್ತು. ಈಗ ತಾತನ ನೀಡಿ ಔಷಧಿ ಕ್ಯಾನೇ ಹಾಕೊಂಡು ತಿರ್ಗಾಡ್ತಿತ್ತು. ಅದಕ್ಕೆ ಇದು ಆ ಮೆಡಿಸನ್ ಈ ಮೆಡಿಸನ್ ಅಂತ ತಕ್ಕ ಬಂದು ಹೊಡಿತು. ಹೊಡೆದ್ರೂ ಉಪಯೋಗ ಬರಲಿಲ್ಲ. ಎಂತ ಮಾಡೋದೇನು, ಎಂತ ಮಾಡೋಕ್ಕೂ ಇಲ್ಲ ಅದೀಗ. ಎಷ್ಟು ಈಗ 6 ತಿಂಗಳಿಂದ ಕಷ್ಟಪಡ್ತಿತ್ತು ನಾವೀಗ. ಅದರಲ್ಲೇ ಕಷ್ಟಪಡ್ತಿತ್ತು 6 ತಿಂಗಳು ಆಯ್ತು ಈಗ. ಅದಕ್ಕೀಗ ನಮಗೆ ಮಾರನಗಟ್ಟೆ ನಂಬದ್ದಲ್ದ ಅಲ್ಲಿಗೆ ಆಯ್ದ್ರ ಮೇಲೆ ನಮ್ಮ ಮುಂದೆ 6 ಬೆಲೆ ಇಲ್ಲ ಅದಕ್ಕೆ. 6 ಬೆಲೆ ಇಲ್ಲ. ಎಲ್ಲ ಒಂದು ಸಲ ಅತ್ತ ಮತ್ತು ಒಂದು ಅಷ್ಟೇ ಹಬ್ಬ ಇದ್ದರೂ ಅಷ್ಟು ಹೂವು ಸೇಲ್ ಆಯ್ತಲ್ಲ. ಇಲ್ಲಾಂದ್ರೆ ಎಷ್ಟಿದ್ರು ಸೇಲೆ ಹತ್ತಲ್ದ ಅವ್ರು ನಂಬಿ ನೋಡೋದು ನಾವು. ಇನ್ನು ಆ ದೇವ್ರಿಗೆ ಬಿಟ್ಟದ್ದು ಅಷ್ಟೇ ಬಿಟ್ಟು ನಾವಂತ ಮತ್ತಂತ ಹೇಳೋದಿಲ್ಲ. ನಾವು ಒಂದು 50 ಸಣ್ಣ 70 ಸಣ್ಣ ಬೆಳೆಸಿತ್ತು. ಅಂದ್ರೆ 70 ಸಣ್ಣ ಬೆಳೆಸ್ರು 1 ಲಕ್ಷ ಹೂವು ಕೊಯ್ಯಷ್ಟು ಇದಿಲ್ಲ. ಈಗ ಒಂದು 50,000 ಸಿಕ್ಕೋದು ಕಷ್ಟ ನಮಗೆ. 50,000 ಸಿಕ್ಕರು ಅಷ್ಟೊಂದು ಆ ಮಾರನಗಟ್ಟೆ ಯಕ್ಷಮ್ಮ 12 ಸಿಕ್ಕೊಟ್ರೆ ಸಾಕು ನಮಗೆ. ಅದು ಅಷ್ಟು ಸಿಕ್ಕುವುದಿಲ್ಲ ಈಗ. ಅದಕ್ಕೆ ಏನು ಮಾಡೋದು, ಎಂತ ಮಾಡೋಂಗಿಲ್ಲ. ನಾವು ಕಷ್ಟಪಟ್ಟು ಈಗಳೆಲ್ಲ 6 ತಿಂಗಳಿಂದ ನಾವು ಕಷ್ಟಪಡ್ತಾ ಇತ್ತು. ಅದರೆಲ್ಲ ಒದ್ದಾಡ್ತಾ ಇತ್ತು. ಅದರಲ್ಲ ನುಸಿ ಹುಳ ಅಂದ್ರೆ ಬಂದು ಅದು ಹೂಗಿನೇ ಹಾಳು ಮಾಡಿ ಹಾಕ್ತಿತ್ತು. ಅದು ಬಪ್ಪಕ್ಕೆ ಬಿಡೋದಿಲ್ಲ ಅವು. ಚಳಿ ಇದ್ದಿರೆ ಒಳ್ಳೆ ಆದಿತ್ತು, ಚಳಿ ಇಲ್ಲ. ಈಗ 6 ತಿಂಗಳು ಆಯ್ತು ಈಗ ನಾವು ಕಷ್ಟಪಡೋ ಶುರು ಮಾಡಿ. ಸಾಮಂತಿ ನಡ್ತಾ ಇದ್ದೇವೆ ಎಷ್ಟು ವರ್ಷದಿಂದ. ಅಲ್ಲಿ ಈಗ ಚಳಿ ಇಲ್ಲ, ಹನಿ ಇಲ್ಲ. ಆದ್ದರಿಂದ ಹೂವಿಗಂತೂ ಬರಲಿಲ್ಲ. ಸುಮಾರು ಲಾಸ್ ಆಗ್ತಾ ಇದೆ. ಹುಳ ಗಿಳೆಲ್ಲ ಇತ್ತು ಗೆದ್ದಗೆ. ಅದಕ್ಕೆ ಔಷಧಿ ಹೊಡೆದೊಡ್ದು ಸಾಕಾಯ್ತು. ಇನ್ನೆಂತ ಮಾಡೋದು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅದು ಪ್ರತಿ ವರ್ಷ ಒಳ್ಳೆ ಬೆಳೆ ಸಿಗ್ತದೆ. ಬೆಳೆ ಸಿಗ್ತೈತೆ. ಆದರೆ ಈಗ ಸಿಗಲಿಲ್ಲ. ಈಗ ಇಲ್ಲ, ಚಳಿ ಇಲ್ಲ, ಹನಿ ಇಲ್ಲ ಅಲ್ಲ. ಸಿಕ್ಕೋದು ಹವಾಮಾನ ವೈಪರೀತ್ಯ ಆಗಿದೆ. ಇದು ಮಾಡ ಬಕ್ಕಿಲ್ಲ ಅಲ್ಲ ಅದಕ್ಕೆ. ಅದರಿಂದ ಅಂತ ಮಾಡೋಕ್ಕಾಗ್ತಿಲ್ಲ. ಓಕೆ, ಅದು ಯಾವಾಗ ರೆಡಿ ಆಗಿರ್ತದೆ ಅಂದರೆ ಮಕರ ಸಂಕ್ರಾಂತಿ ಸಂಕ್ರಾಂತಿಗೆ ಆ ದೇವ್ರಿಗೆ ಬಿಟ್ಟರೆ ಮತ್ತೆ ಆಮೇಲೆ ನೆಕ್ಸ್ಟ್ ಯಾವ ದೇವರಿಗೆ? ಮಾರನಗಟ್ಟೆ ಬ್ರಹ್ಮಲಿಂಗೇಶ್ವರ. ಆ ದೇವ್ರಿಗೆ ಬಿಟ್ಟರೆ ಸೀದಾ ಮತ್ತೆ ಆಮೇಲೆ ಯಾವ ಗೆಂಡ ಬೇಕಾದ್ರು ತಗೊಂಡಲ್ಲ. ಫಸ್ಟ್ ನಮ್ಮದು ಹೂಗ ಆರು ಕೂಡಲೇ ಆ ದೇವ್ರಿಗೆ ಒಪ್ಸಿ ಬರ್ಕ.